ಹಾಸನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರು ನನ್ನ ಜೊತೆಗಿದ್ದಾರೆ. ಸೊ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತಿನ ಸಭೆ ಏನು ಕಾರ್ಯಕರ್ತರಿಗೆ ಮೆಸೇಜ್ ಅನ್ನು ಕೊಡುತ್ತೆ? ಯಾಕಂದ್ರೆ ಸಾಕಷ್ಟು ಗೊಂದಲಗಳಿತ್ತು, ಒಂದಷ್ಟು ಅಸಮಾಧಾನಗಳಿತ್ತು. ಹಾಗಾಗಿ ಮೇಡಮ್, ಏನೂ ಗೊಂದಲಗಳಿರಲಿಲ್ಲ. ಸಣ್ಣ ಪುಟ್ಟ ಗೊಂದಲ ಎಲ್ಲ ಕಡೆ ಇದ್ದೇ ಇರುತ್ತೆ. ಆದರೆ ಈ ಸಭೆ ಮುಖಾಂತರ ಅದನ್ನು ಕೂಡ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಡೋ ಅಂಥ ರೀತಿಯಲ್ಲಿ ಬೂತ್ ಮಟ್ಟದಲ್ಲಿರ್ಬೋದು, ಕಾರ್ಯಕರ್ತರ ಲೆವೆಲಲ್ಲಿರ್ಬೋದು, ಇಲ್ಲ ಯಾವುದೇ ಒಂದು ಲೀಡರ್ ಲೆವೆಲಲ್ಲಿರ್ಬೋದು, ಅದನ್ನೆಲ್ಲ ಶಮನ ಮಾಡೋ ಅಂಥ ಕೆಲಸನ ಮಾಡಿ ಮುಂದಿನ ದಿವಸಗಳಲ್ಲಿ ನಾವು 28 ಕ್ಷೇತ್ರನ ಗೆಲ್ಸೋ ಅಂಥ ಕೆಲಸ ಮಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಶಕ್ತಿ ತುಂಬೋ ಅಂಥ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ನಮ್ಮ ಎಲ್ಲ ಮುಖ್ಯ ಲೀಡರ್ಗಳು ಇವತ್ತು ಒಂದು ಮೆಸೇಜ್ ಕಳಿಸಿದ್ದಾರೆ. ಹಾಗಾಗಿ ಇವತ್ತೆಲ್ಲ ಭಾಗಿಯಾಗಿದ್ದಂಥವ್ರು ಒಂದೇ ನಿಟ್ಟಲ್ಲಿ ಎಲ್ಲರೂ ಒಂದೇ ಧ್ವನಿಯಲ್ಲಿ ಮಾತಾಡ್ತಿರೋದು. ನಾವೆಲ್ಲ ಹೋಗಿ ಬೂತ್ ಮಟ್ಟದಲ್ಲಿ ಇನ್ನು ಮತ್ತೊಮ್ಮೆ ನಮ್ಮ ಚುನಾವಣೆ ಥರ ನಾವು ಕೆಲಸ ಮಾಡೋ ಅಂಥ ಕೆಲಸ ನಿಟ್ಟಲ್ಲಿ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಇದ್ದಾರೆ. ಖಂಡಿತವಾಗ್ಲೂ ಎಲ್ಲ ಹೊಂದಾಣಿಕೆ ಆಗಿದೆ. ಇವತ್ತು ಒಂದು ಸ್ಟ್ರಾಂಗ್ ಮೆಸೇಜ್ ಹೋಗಿರೋದು ಭಾಳ ಸಂತೋಷವಾದ ವಿಚಾರ. ನಮ್ಮಲ್ಲೂ ಕೂಡ ಆಗಲೇ ಭಾಳಷ್ಟು ಜನ BJP ಅವರು ಬೆಂತಟ್ಟ ಅಂತ ಕೆಲಸನ ಮಾಡ್ತಾಯಿದ್ರು, ಹೋಗಿ ಎಲ್ಲ ಕಡೆ ಮಾಡಿ ಅನ್ನೋ ಒಂದು ಪ್ರೋತ್ಸಾಹನ ಕೊಡ್ತಾಯಿದ್ರು. ಆದರೆ ಇದರಿಂದ ಇನ್ನೂ ಹೆಚ್ಚಿನ ಶಕ್ತಿ ಸಿಗೋಂಥ ಕೆಲಸ ಆಗಿದೆ. ಹಾಸನದಲ್ಲಿ ಅಸಮಾಧಾನ ಏನಾದರೂ ಮುಂದುವರೆದಿದೆಯಾ, ಶಮನ ಆಗಿದೆಯಾ, ಹೇಗೆ? ಜೊತೆಗೆ ಗೆಲ್ಲೋದಕ್ಕೆ ಏನೆಲ್ಲ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದೀರಾ? ನೋಡಿ, ಕ್ಯಾಂಡಿಡೇಟ್ ಅನೌನ್ಸ್ ಆಗೋರ್ಗೆ ಇತ್ತದು. ಅನೌನ್ಸ್ ಆದಮೇಲೆ ಎಲ್ಲೂ ಕೂಡ ಅವ್ರು ಯಾರೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಎಲ್ಲೂ ಕೂಡ ಮಾತಾಡ್ತಿಲ್ಲ. ಎಲ್ಲ ಒಗ್ಗಟ್ಟಾಗಿದ್ದೀವಿ, ಒಮ್ಮನದಲ್ಲಿದ್ದೀವಿ. ಖಂಡಿತವಾಗ್ಲೂ ಎಲ್ಲ ಒಟ್ಟಿಗೆ ಹೋಗೋವಂಥ ಕೆಲಸ ಮಾಡಿ ನಾವೆಲ್ಲರೂ ವಿಶ್ವಾಸ ತಗೊಂಡು ನಾವು ಈ ಚುನಾವಣೆನ ಗೆಲ್ಲೋಂಥ ಕೆಲಸ ಮಾಡಿ ಇದು ನಮ್ಮ ಗೆಲುವಲ್ಲ, ಮೋದಿ ಅವರ ಗೆಲುವು ಅಂತ ಹೇಳಕ್ಕೆ ಇಷ್ಟ. ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅಮಿತ್ ಶಾ ಅವರಿಗೆ ಗೂಂಡಾ ಅಂತ ಕರೆದಿದ್ದಾರೆ. ಸೊ ಇದಕ್ಕೆ ಏನು ಹೇಳ್ತೀರಾ ಸರ್? ತಪ್ಪು. ಆ ಥರ ಎಲ್ಲ ಮಾತಾಡಬಾರ್ದು. ಯಾರ ಬಗ್ಗೆನೂ ಆ ಥರ ಚರ್ಚೆ ಮಾಡೋ ಅಂಥ ಕೆಲಸ ಮಾಡಬಾರ್ದು. ಅಮಿತ್ ಶಾ ಅವರು ಭಾಳಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಇವತ್ತು ನಿಜ ಹೇಳಬೇಕು ಅಂದರೆ ಕಾಶ್ಮೀರಲ್ಲಿ ಇವತ್ತು ಎಂಥ ಸ್ಥಿತಿ ಇತ್ತು. 10 ವರ್ಷ ಹಿಂದೆ ತಗೊಂಡಂಥ ಕಾಶ್ಮೀರಿಗೂ ಈಗಿರೋ ಕಾಶ್ಮೀರಿಗೂ ಭಾಳ ವ್ಯತ್ಯಾಸ ಇದೆ. ಇವತ್ತು ಭಾರತೀಯರು ಇವತ್ತೇನಾದ್ರು ಸುರಕ್ಷಿತವಾಗಿ ಬದುಕ್ತಾ ಇದ್ದಾರೆ ಅಂದರೆ ಇವತ್ತು ಅಮಿತ್ ಶಾ ಅವರು ಒಬ್ಬರು ಕಾರಣಕರ್ತರಾಗಿದ್ದಾರೆ. ಹಾಗಾಗಿ ಅಂಥ ಒಬ್ಬರು ಕಾರಣಕರ್ತರಾಗಿರೋಂಥ ವ್ಯಕ್ತಿ ಬಗ್ಗೆ ಇಂಥ ಅವಹೇಳನ ಹೇಳಿಕೆಗಳು ಕೊಡೋದು ಭಾಳ ತಪ್ಪು. ನಾವು ಖಂಡಿಸ್ತೀವಿ. ಖಂಡಿತವಾಗ್ಲೂ ಮುಂದಿನ ದಿವಸಗಳು ಈ ಥರ ಖಂಡನೆ ಮಾಡೋವಂಥ ಹೇಳಿಕೆಗಳು ಕೊಡ್ತಾಯಿದ್ರೆ ನಾವೆಲ್ಲರೂ ಕೂಡ ಅದಕ್ಕೆ ಸರಿಯಾದ ರೀತಿ ಪಾಠ ಕಲಿಸೋಂಥ ಕೆಲಸ ಮಾಡಬೇಕಾಗತ್ತೆ. ಇವತ್ತು ಇಡೀ ರಾಜ್ಯದ ಜನ ನೋಡ್ತಿದ್ದಾರೆ. ಒಬ್ಬರು ಜವಾಬ್ದಾರಿ ಸ್ಥಾನದಲ್ಲಿರೋವಂಥವ್ರು ಆ ಥರ ಹೇಳಿಕೆಗಳು ಕೊಡಬಾರ್ದು. ಅದಕ್ಕೆ ನಮ್ಮ ಖಂಡನೆ ಇದೆ ಮೇಡಮ್. ಈಗ ಹಾಸನದಲ್ಲಿ ಮೋದಿ ಅವರು ಹಾಗೆ ದೇವೇಗೌಡರು ಒಟ್ಟಿಗೆ ಪ್ರಚಾರವನ್ನ ಮಾಡ್ತಾರಾ, ಹೇಗೆ ಸರ್? ನಾವು ಟೈಮ್ ತೊಗೊಳೋದಕ್ಕೆ ನೋಡ್ತಾ ಇದ್ದೀವಿ ಮೇಡಮ್. ಖಂಡಿತವಾಗ್ಲೂ ಒಂದು ದಿನ ನಿಗದಿ ಮಾಡೋ ಅಂಥ ಕೆಲಸನ ಮಾಡಿ ದೊಡ್ಡವ್ರ ಕಡೆಯಿಂದನೇ ಕೇಳೋ ಅಂಥ ಕೆಲಸ ಮಾಡಿ ಒಂದು ದಿನ ಟೈಮ್ ನಿಗದಿ ಮಾಡಿ ಅದಕ್ಕೂ ಒಂದು ದಿನ ಒಂದು ಡೇಟ್ ಇಟ್ಟು ಅದನ್ನು ಮಾಡೋವಂಥ ಕಾರ್ಯಕ್ರಮ ಮಾಡ್ತೀವಿ. ಇದಿಷ್ಟು ಕೂಡ ಹಾಸನ ಲೋಕಸಭಾ ಕ್ಷೇತ್ರದ JDS ಅಭ್ಯರ್ಥಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಶಶಿ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ TV, ಬೆಂಗಳೂರು.